ಗೌಡ ಪೊಲೀಸ್ ಪಾಟೀಲ್ ವೀರಣ್ಣಗೌಡ ದೇಸಾಯಿಯವರ ದರ್ಬಾರದಲ್ಲಿ ಅಧಿಕಾರವನ್ನು ಚಲಾಯಿಸಿದ ಚಲದಂತಕ ಮಲ್ಲನೆನಿಸಿಕೊಂಡಿರುವ ವೀರ ಚಲಗಾರನ ಮಗನೆಂದರೆ ನಾನೇ. ಅಂದಿನಿಂದ ಇಂದಿನವರೆಗೂ ನ್ಯಾಯಾಂಗ ನೀತಿ ಆಳುತ್ತಿರುವ ನನಗೆ ವಿರೋಧಿಗಳೆಂಬ ಯಾವ ಪುಣ್ಯವೂ ಇಲ್ಲ. ಧರ್ಮರಾಜ್ ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನು ಎಷ್ಟೇ ಧರ್ಮದ ಪಾಠ ಹೇಳಿ ಕೀರ್ತಿ ಬೆಳೆಸಿಕೊಂಡ ಒಂದೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಳಸಿದ ಅಂಬಲೆ ಮುಂದೆ ನಿನ್ನನ್ನು ಕೈ ಒಡ್ಡದ ಹಾಗೆ ನಾನು ಮಾಡದಿದ್ದರೆ ನನ್ನ ಹೆಸರು MLA ಪೊಲೀಸ್ ಪಾಟೀಲ್ ವೀರಣ್ಣಗೌಡರೇ ಅಲ್ಲ. ವಿಮಾನಿಲ್ದಾಣ ಆಸೆ ಇಟ್ಟುಕೊಂಡಿರುವ ನನಗೆ ನಿನ್ನೆಲ್ಲ ರೈತರನ್ನು ಕರೆದುಕೊಂಡು ಬಂದು ಆ ಭೂಮಿಯನ್ನು ನನಗೆ ಒಪ್ಪಿಸದಿದ್ದರೆ ಮೋಸದಿಂದ ನಿನ್ನ ತಮ್ಮನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ನೆಚ್ಚಿನ ನಿನ್ನ ಸಂಸಾರಕ್ಕೆ ಕದನದ ಕಿಚ್ಚು ಹಚ್ಚಿ ನಾನೆಚ್ಚಿಕೊಂಡಿರುವ ಆ ಭೂಮಿಯನ್ನು ವಶಪಡಿಸಿಕೊಳ್ಳದಿದ್ದರೆ ಈ ನಾಡಿನ ಚಕ್ರೇಶ್ವರೆಂದೆನಿಸಿಕೊಳ್ಳದಿದ್ದರೆ ನನ್ನ ರಾಜಕೀಯ ನಿಸಾರ್ಥ. ಲೇ ಮಾಂತ್ರಿಕ, ಜಿಲ್ಲಾಧಿಕಾರಿ ಹೇಳಿದಂತೆ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳನ್ನು ನೇಮಿಸಿದ್ದಾರೆ. ನಮಗೆ ಭೂಮಿ ಕೊಡಲು ಯಾರು ಯಾರು ಒಪ್ಪಿದರು, ಯಾರು ಯಾರು ಒಪ್ಪಿಲ್ಲ ಎಂದು ಮಾಹಿತಿ ಪಡೆದಿರುವೆಯಾ? ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸೇರಿ ಸಂಗ್ರಹ ಮಾಡಿದರು ಗೌಡ್ರೆ. ಆ ಸಂಗ್ರಾಮದಲ್ಲಿ ನಮಗೆ ಭೂಮಿ ಕೊಡುವ ಗದ್ದಲ ಮಾಡಿದ್ದಾರೆ ಗೌಡ್ರೆ. ಸಾಧ್ಯವೆಲ್ಲವನ್ನು ಸಾಧಿಸಿ ತೋರಿಸುವುದೇ ನಿಜವಾದ ಗಂಡುಸ್ತನ ಅಲ್ಲ. ನೀನೆಂತ ಕೆಲಸ ಮಾಡಿದರೆ ಈ ಗೌಡನ ಬಲಗೈ ಬಂಟನೆಂದರೆ ಹೇಗಿರಬೇಕು? ಎಂಟಾಳಿನ ಶಕ್ತಿಯ ಬಂಟನಾಗಿರಬೇಕು. ಆ ಶಕ್ತಿಯುತ ಶಕ್ತಿಯುಕ್ತಿ ಉಪಯೋಗಿಸಿ ಕೆಲಸ ಮುಗಿಸಿರಬೇಕು. ಸೀತಾ ಪತಿ ಸೀತಾಪತಿ ಅಲಿಯಾಸ್ ಪಂಡಿತ್ ಇಬ್ಬರಿಗೆ ಆ ರೈತರ ಭೂ ಸ್ವಾಧೀನದ ಬಗ್ಗೆ ಕರಡು ಪತ್ರ ತಯಾರಿಸಿದರೆ ನಮಗೆ ಯಾರು ಭೂಮಿ
ಭೂಮಿ ಕೊಡಲು ಒಪ್ಪಿದರೂ ಯಾರು ಒಪ್ಪಲಿಲ್ಲೆಂದು ಮಾಹಿತಿ ಪಡೆದಿರುವೆಯಾ? ಗೌಡ್ರಿ 12ನೇ ಭಾಗದ ಜನ ಒಪ್ಪಿಗೆ ಕೊಟ್ಟಾರ್ರಿ, 4ನೇ ಭಾಗದ ಜನ ಒಪ್ಪಿಗೆ ಕೊಡಲಿಲ್ಲ. ಆದರೆ ಇನ್ನೂ ಕೆಲವೊಂದಿಷ್ಟು ಜನ ನಮಗೆ ಧಿಕ್ಕಾರವನ್ನೇ ಕೂಗಿದ್ದಾರೆ ಗೌಡರೇ. ಆದರೆಂದೇ ಅಪಸುರ ಮಾತೇಕೆ ಸೀತಾಪತಿ? ಇದಕ್ಕೆ ಅಡ್ಡಿಯಾದವರ ತಲೆ ಕತ್ತರಿಸುತ್ತೇನೆ. ತಲೆ ಎಷ್ಟೇ ಗೌಡ್ರೆ, ಈ ಮಾಂತ್ರಿಕರ ಯಂತ್ರದಲ್ಲಿ ಅವನೆಷ್ಟೇ ಅಂತರಿಂದ ಕುಣಿದಾಡಿದರು ಸ್ವತಂತ್ರದಿಂದ ಹಾರಾಡದ ಬಿಡಲಾರೆ. ನಾನೇ ಬಲಿದವನೆಂದು ಹಕ್ಕಿದ್ದರ ಹಾರಿ ಹೋದರು. ನಾನು ಗರುಡನಾಗಿ ಮೇಲಕ್ಕೆ ಹಾರಿ ಆತನ ತಲೆ ತಂದು ಒಪ್ಪಿಸ್ತೀನಿ ಗೌಡ್ರೆ. ಈ ಗೌಡನಿಗೆ ಆ ನೆಲ ಬೇಕು, ಇಲ್ಲ ಅವನ ತಲೆ ಬೇಕು. ಅದನ್ನು ನೀನು ಮಾಡಲೇಬೇಕು. ಸಾಧ್ಯವಿಲ್ಲ ಸೌಕರ, ಸಾಧ್ಯವಿಲ್ಲ. ನಾನು MLA ಇದ್ದೇನೆಂದು ಆ ರೈತರ ಭೂಮಿಯನ್ನು ಕಸಿದುಕೊಳ್ಳಲು ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ. ಅದರಲ್ಲಿ ನಿನಗೆ ಒಂದು ಇಡಿ ಮಣ್ಣು ಕೂಡ ಕೊಡಲಾರು. ಎಚ್ಚರ ಎತ್ತರ! ಈ ವೀರಾದಿ ವೀರ MLA ವೀರನ ಗೌಡನಿಗೆ ಎಚ್ಚರ. ಲೇ ವೀರ, ನಾನು ಯಾರು ಎಂದು ಅರಿಯದೆ ಮಾತನಾಡುತ್ತಿರುವೆ. ಹರಿನಾಮ ಸ್ಮರಣೆ ಇಲ್ಲದೆ ಮಗನೇ ನಿನ್ನನ್ನು ಯಮಲೋಕಕ್ಕೆ ಕಳಿಸಿಬಿಡುತ್ತೇನೆ. ಮಗನೇ ನಿನಗೆ ಎಚ್ಚರ. ಇವನು ಸಪ್ಪನ ವೀರನಲ್ಲಿ ಸೆಕ್ಕಂತೆ ಕುರಿ ಹಾಲು ಕುಡಿದು ಕೆಚ್ಚಲ ಬೆಳೆಸಿಕೊಂಡಿರು ಕೆಟ್ಟ ಮೆಣಸಿನಕಾಯಿ ಖಾರ. ಸೆಕ್ಕಂತೆ ಚೀರಿದರೆ ಕುರಿ ಹಾಲು ಕುಡಿದು ನಿನ್ನನ್ನು ಗೊತ್ತೆ ಕೊಲ್ಲೋಟಗರಿದ್ದೇನೆ ನೆನಪಿರಲಿ. ಛೇ 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 ಗೌಡ್ರೆ, ಯಾಕೆ ಮಾತಿಗೆ ಮಾತು ಬೆಳೆಸಿ ಕೆಲಸ ಹಾಳು ಮಾಡ್ಕೋತೀರಿ? ಬರ್ರಿ ಗೌಡ್ರೆ, ಇಲ್ಲಿ ಅಷ್ಟು ಮಾಡಿಬಿಡ್ರಿ ಗೌಡ್ರೆ. ವೆರಿ ಗುಡ್. ನೋಡು ವೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡರೆ ನಿನ್ನನ್ನು ಯಾರೂ ಮುಟ್ಟದಂತೆ ಶ್ರೀಮಂತನಾಗಿ ಮಾಡಿಬಿಡುತ್ತೇನೆ. ಅಲ್ಲಿ ಹೋಗುವ 300 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿರುವ 400 ಎಕರೆ ಭೂಮಿ ನಿನ್ನದು ಅಲ್ಲ, ನನ್ನದು ಅಲ್ಲ. ನನಗೆ ಹೂ ಅಂತ ಮಾತು ಕೊಟ್ಟರೆ ನಿನಗೆ ಎಷ್ಟು ಹಣ ಬೇಕು ಕೇಳು, ಬಾಯಿ ಬಿಟ್ಟು ತಕ್ಷಣ ತಡ ಮಾಡದೆ ಒಗಿತಿನಲೇ ಇನ್ನು ಮುಂದೆ. ನಿಮ್ಮ ಮಾತನ್ನ ಕೇಳಿ ನಾನು ನಗಬೇಕೋ ಇಲ್ಲ ಅಳಬೇಕೋ ಒಂದೂ ತಿಳಿಯುತ್ತಿಲ್ಲ. MLA ಸಾಹೇಬ್ರೆ, ಅಳಬಾರದಪ್ಪ, ಅಳಬಾರದು. ಈ ಜಗದಲ್ಲಿ ಹಣ ಹಣ ಮಾಡಿಕೊಂಡು ನಗಬೇಕು. ಏ ಸೌಕರ, ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿ ಮೇಸೋ ಗುಡ್ಡ ಹಾಳು ಮಾಡಿಕೊಂಡು ಈ ರೈತರ ಆಸ್ತಿಯನ್ನ ನಿನ್ನ ಹೆಸರಿಗೆ ಮಾಡಲಿಕ್ಕೆ ನಾನೇನು ನಿನ್ನಂತಹ ಲಂಚ ತಿನ್ನ ರಾಜಕಾರಣಿ ಅಲ್ಲ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ
ನಿನ್ನ ಹಣ ಪಡೆದು ನಿನ್ನ ಗುಣ ಉಳಿಸ್ಕೋ. ಇಲ್ಲ ಅಂದ್ರೆ ಹಣನೂ ಹೋಗುತ್ತೆ, ಮುಂದೆ ನಿನ್ನ ಹೆಣನೂ ಹೋಗುತ್ತೆ. ಏ ಕಿತಾಬತಿ! ನನ್ನ ಹಣ ಹೋಗುವ ಮೊದಲೇ ಈ ನಿಮ್ಮ ಮೂವರ ಹೆಣ ಮಣ್ಣು ಮಾಡೋದು ನನಗೂ ಕೂಡ ಚೆನ್ನಾಗಿಯೇ ಗೊತ್ತಿದೆ. ಇದು ಅಂದಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ವೀರ ಸಿಂಧೂರ ಲಕ್ಷ್ಮಣ ಅವರ ಸ್ಫೂರ್ತಿಯಲ್ಲಿ ಬೆಳೆದ ಗಂಡುದು. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳುವುದಕ್ಕ ಬಂದಿದೆ. ಆ ಗೋಮಾಳ ದನ ಕುರಿಗಳ ಸೊತ್ತು, ಈ ಭೂಮಿ ಈ ರೈತರ ಸೊತ್ತು. ನಿಮಗೆ ತಾಕತ್ತಿದ್ರೆ ಮುಟ್ಟಿ ನೋಡಿ. ಬರ್ತೇನೆ. ಪರಮಸವಾರಿ ಕೈ ಹಿಡಿದು ಬರಾರಿ ಅದಿ ತೊರೆಯೋ ಈ ಜಗದಲ್ಲಿ ವೈರಿತರಾರಿ ನಾಗರ ಸುತ್ತುದರೆ ಹೊತ್ತುದರೆ ನಾಗರ ಮಧುವಾರ ಹಿಮಾಚಲದ ಶತ್ರು ಸಮಾರ ನಂಬಿ ಬಂದೋರನು ಕಾಯುತ್ತಿ ಮೈಮನು. ಸೀತಾಪತಿ ಏನು ಸೊಕ್ಕಿನಿಂದ ಮಾತನಾಡಿ ಹೋದನಲೇ ವೀರ್ಯ. ಹಾಕಿದಕ್ಕೊಂದು ಪ್ಲಾನ್, ನೀವು ಹಾಕಿದ ಪ್ಲಾನ್ ಸೀದಾವನು ಏನಿಗೆ ಶರಣಾಗಬೇಕು ಹಂಗ ಹಾಕಿರಿ. ಅದೇನೋ ಅಂತಾರಲ್ಲ, ಸ್ಟೇಷನ್ ಮಾಸ್ತರ್ ನಿದ್ದಿಲ್ಲ, ಕನ್ನಡ ಶಾಲೆ ಮಾಸ್ತರ್ಗೆ ಬುದ್ಧಿಲ್ಲ. ಈ ಕಟ್ ನನ್ನ ಮಗನಿಗಂತೂ ಮೊದಲೇ ಬುದ್ಧಿಲ್ಲ. ಗೌಡ್ರೆ ಸ್ವಲ್ಪ ಬರ್ರಿ ಇಲ್ಲಿ. ಇಷ್ಟು ಮಾಡಿದ್ರ ನಮಗೆಲ್ಲ ಕೆಲಸ ಸಕ್ಸಸ್ ಗೌಡ್ರೆ, ಸಕ್ಸಸ್. ಆ ಬಡ ಭಿಕಾರಿಗೆ ನನ್ನ ತಂಗಿಯನ್ನು ಕೊಡುವುದಾ? ಛೆ, 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 ಛೆ. ಸೀತಾಪತಿ ನಿನ್ನ ಮಾತನ್ನು ಹಿಂದಕ್ಕೆ ಪಡೆದುಕೋ. ನಾನು ಯಾರು? ನೀವು ನಾಡಗೌಡ್ರು, ದೇಸಾಯರು, ಮೂರ್ಚವ್ರ ಗೌಡ್ರು ಅನ್ನೋದು ನನಗೆ ಗೊತ್ತೈತ್ರಿ ಗೌಡ್ರಿ. ಆದರೆ ಮುಂದೊಂದು ದಿನ ನನ್ನ ಮಾತು ಖಂಡಿತ ನೆನೆಸ್ತೀರ ಗೌಡ್ರಿ ನೀವು. ಓಕೆ. ನಮಸ್ಕಾರ ಗೌಡ್ರೆ. ಓಹೋ, ರೈತ ನಾಯಕರ ಮರಿ. ಬಾ ಬಾ ಬಾ, ಏನು ಕೆಲಸವಿತ್ತು? ನಾನು IPS ಅಧಿಕಾರಿ ಆಗ್ಬೇಕಂತ ಮಾಡೇನ್ರಿ. ತಮ್ಮ ಕಡೆಯಿಂದ ನನಗೆ ಸಹಾಯ ಬೇಕಾಗಿದೆ. ಅದೇನೋ ಅಂತಾರಲ್ಲ, ಕಾಗಿ ಕುಂಡ್ರೋದಕ್ಕ ಟೊಳೆ ಮುರಿಯೋದಕ್ಕ ನಮ್ಮ ಗೌಡ್ರಿಗೂ ಅದೇ ಬೇಕಾಗಿತ್ತು.